ಸ್ವಾಗತ. ಇದು ಧಮನಿತರ ಧ್ವನಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ತಾಲೂಕು ಆಡಳಿತದಲ್ಲಿ ಇಂದು ನಡೆದ ಗಣರಾಜ್ಯೋತ್ಸವ ದಿನದಂದು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಆಳಂದ ನೂತನ ಕಚೇರಿಯನ್ನು ಉದ್ಘಾಟನೆ ಸಮಾರಂಭ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮವು ಮುಖ್ಯಮಂತ್ರಿ ಸಲಹೆಗಾರರು ಶಾಸಕ BR ಪಾಟೀಲ್, ಸಹಾಯಕ ನಿರ್ದೇಶಕರು ಡಾಕ್ಟರ್ ಯಲ್ಲಪ್ಪ ಇಂಗ್ಳೆ ಮತ್ತು ಸಂಗಡಿಗರು ರಿಬ್ಬನ್ ಕತ್ತರಿಸುವ ಮುಖಾಂತರ ಉದ್ಘಾಟನೆ ಮಾಡಲಾಯಿತು. ಉದ್ಘಾಟನೆ ಮಾಡಿ ಶಾಸಕ BR ಪಾಟೀಲ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಣ್ಣಾರಾವ್ ಪಾಟೀಲ್ ತಹಶೀಲ್ದಾರರು, ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಯಲ್ಲಪ್ಪ ಇಂಗ್ಳೆ, ಡಾಕ್ಟರ್ ಶ್ರೀಕಾಂತ್, ಡಾಕ್ಟರ್ ಜಿರೋವಿನಿ ಸುನಿ, ಸಿದ್ದಪ್ಪ ಮಾಗವ್, ಸುನೀಲ್, ಉದಯ್ ಕುಮಾರ್, ಡಾಕ್ಟರ್ ಗುರುಮಾತಾ, ಶ್ರೀ ಸಿದ್ದಪ್ಪ ಮಗ ಧರ್ಮಲಿಂಗ್ ಸುಣಗಾರ್ ಹಾಗೂ ಇಲಾಖೆ ಸಿಬ್ಬಂದಿ ಮತ್ತು ಇಲಾಖೆ ಪಶು ಇಲಾಖೆಯವರು ಹಾಗೂ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಭುಗೌಡ, ಬೈಲಿಟಿ ನ್ಯೂಸ್, ಆಳಂದ್. ಎಲ್ಲರಿಗೂ 26ನೇ ಜನವರಿ ಗಣರಾಜ್ಯೋತ್ಸವದ ಶುಭಾಶಯಗಳು. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಆಳಂದ್ ವತಿಯಿಂದ ಇವತ್ತಿನ ದಿವಸ ನೂತನ ಕಚೇರಿ ಕಾರ್ಯಾಲಯವನ್ನು ತಾಲೂಕು ಆಡಳಿತ ಸೌಧ ಆಳಂದ ಒಂದು ಆವರಣದಲ್ಲಿ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ BR ಪಾಟೀಲ್ ಸಾಹೇಬರು, ಶ್ರೀ ಶಾಸಕರು ಆಳಂದ ಮತಕ್ಷೇತ್ರ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರ ಸಲಹೆಗಾರರ ಉದ್ಘಾಟಿಸಿರುತ್ತಾರೆ. ಈ ಒಂದು ಕಾರ್ಯಾಲಯವು ಇಂದಿನಿಂದ ಮಿನಿ ವಿಧಾನಸೌಧದ ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ನಮ್ಮ ಕಚೇರಿಯ ಒಂದು ವ್ಯವಹಾರಗಳಿಗಾಗಿ ಸಾರ್ವಜನಿಕರು ಈ ಕಚೇರಿಗೆ ಸಂಪರ್ಕಿಸಬೇಕು ಮತ್ತು ಈ ಕಚೇರಿ ಸ್ಥಳಾಂತರದಿಂದ ರೈತಾಪಿ ವರ್ಗದವರಿಗೆ ಬರುವ ಹೋಗುವ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸೇವೆಯನ್ನು ಒದಗಿಸಲು ಇಲಾಖೆಯು ಸದಾ ಸಿದ್ಧವಿದೆ. ಮತ್ತು ಈ ಆಳಂದ ತಾಲೂಕಿನಲ್ಲಿ ಸುಮಾರು 1.5 ಲಕ್ಷದಷ್ಟು ವಿವಿಧ ಜಾನುವಾರುಗಳು ಇದ್ದು ಅವುಗಳ ನಿರಂತರ ಸೇವೆ, ಲಸಿಕೆ, ಇನ್ನಿತರೆ ಚಟುವಟಿಕೆಗಳಿಗೆ ನಮ್ಮ ಸಿಬ್ಬಂದಿಯಾಗಲಿ, ಎಲ್ಲ ವರ್ಗದ ಅಧಿಕಾರಿಗಳು ಹಾಗೂ ವಿವಿಧ ವರ್ಗದ ಸಿಬ್ಬಂದಿ ವರ್ಗದವರು, ಪಶುಸಖಿಯರು ಹಾಗೂ ಎಲ್ಲ ಒಂದು ಸಿಬ್ಬಂದಿ ವರ್ಗದ ಸಹಕಾರದಿಂದ ಈ ಇಲಾಖೆಯಲ್ಲಿ ಹೆಚ್ಚಿನ ಒಂದು ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಅಭಿವೃದ್ಧಿಯಾಗಲಿ ಎಂಬ ಶಾಸಕರ ಒಂದು ಆಶಯದಂತೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇದನ್ನು ಮುತುವರ್ಜಿ ವಹಿಸಿ ಎಲ್ಲರೂ ಕಾರ್ಯನಿರ್ವಹಿಸಲು ಬದ್ಧರಾಗಿದ್ದೀವಿ. ಎಲ್ಲ ಸಾರ್ವಜನಿಕರು ಈ ನಿಟ್ಟಿನಲ್ಲಿ ಸಹಕಾರ ನೀಡಬೇಕು. ಕೃಷಿ ಜೊತೆ ಒಂದು ಉಪಕಸವ ಆದಂತೆ ಹೈನುಗಾರಿಕೆ ಆಗಲಿ, ಕುರಿ ಸಾಕಾಣಿಕೆ ಆಗಲಿ, ಕೋಳಿ ಸಾಕಾಣಿಕೆಯಾಗಲಿ ಸಾರ್ವಜನಿಕರು ಮಾಡಿಕೊಂಡಲ್ಲಿ ನಮ್ಮ ಇಲಾಖೆಯು ಎಲ್ಲ ಸಹಾಯ ಹಸ್ತ ನೀಡಲು ಸದಾ ಸನ್ನಿದ್ಧವಾಗಿದೆ. ಮತ್ತು ಯಾವುದೇ ತೊಂದರೆಗಳಿಗೆ ಜಾನುವಾರುಗಳು ನೀಡಿದಲ್ಲಿ ಸಹ ನಮ್ಮ ಪಶು ಸಂಜೀವಿನಿ ವಾಹನ 1962 ಸಂಖ್ಯೆಯ ವಾಹನವು ಸಹ ನಿಮ್ಮ ಮನೆ ಬಾಗಿಲಿಗೆ ಬಂದು ಸೇವೆ ನೀಡಲು ಸಿದ್ಧವಾಗಿದೆ. ಇದರ ಜೊತೆಯಲ್ಲಿ ವಿವಿಧ ಕೃತಕ ಗರ್ಭಧಾರಣೆ ಚಟುವಟಿಕೆಗಳಾಗಲಿ, ಜಂತುನಾಶಕ ಹಾಗೂ ಇತರೆ ಲಸಿಕೆ ಕಾರ್ಯಕ್ರಮಗಳ ಜೊತೆಯಲ್ಲಿ ಚಿಕಿತ್ಸಾ ಕಾರ್ಯಕ್ರಮಗಳನ್ನು ಸಹ ನಮ್ಮ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.